ಎಲ್ಲ ನನ್ನ ಆತ್ಮೀಯರಿಗೆ ಬೆಳಗಿನ ವಂದನೆಗಳು ಹಾಗೂ ಶರಣಾರ್ಥಿಗಳು. ತಾವು ನೋಡ್ತಾ ಇದ್ದೀರಿ, ಜಗತ್ತಿನಲ್ಲಿ ಅನೇಕ ಒಂದು ಹೆಚ್ಚಾನೆಚ್ಚು ಕಲಹಗಳು ಅತ್ತೆ ಮತ್ತು ಸೊಸೆಯಂದಿರಿಂದ ಉದ್ಭವ ಆಗ್ತವೆ. ಈ ಕಲಹಗಳು ನಿವಾರಣೆ ಆದರೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ನಾವು ಗಳಿಸ್ಬೋದು. ಸಂಸಾರದಲ್ಲಿ, ಪರಿವಾರದಲ್ಲಿ ಒಂದು ಶಾಂತಿ, ನೆಮ್ಮದಿ ನಾವು ಪಡೆದುಕೊಳ್ಳಬೋದು. ಇದರಲ್ಲಿ ಏನಾಗತ್ತೆ ಅಂತಂದರೆ, ಒಂದು ಸಣ್ಣ ಕತೆ. ಅತ್ತೆ ಸೊಸೆಯರು ಜಗಳಾಡ್ತಾ ಇರ್ತಾರೆ. ಹೊಸದಾಗಿ ಬಂದ ಒಂದು ಸೊಸೆ ಶ್ರೀಮಂತ ಮನೆಯಿಂದ ಬಂದಿರ್ತಾಳೆ. ಆಕೆಗೆ ಒಂದು ತೊಂದರೆ ಆಗಿಬಿಡುತ್ತೆ. ಪ್ರತಿದಿನ ಮನೆಯಲ್ಲಿ ಜಗಳ, ಕಲಹ, ಗಂಡನಿಂದ ಬೇಯಿಸ್ಕೊಳ್ಳೋದು, ಅತ್ತೆಯಿಂದ ಬೇಯಿಸ್ಕೊಳ್ಳೋದು, ಮಾವನವರು ಅವರಿಂದನೂ ಬೇಯಿಸ್ಕೊಳ್ಳೋದು. ಎಷ್ಟೋ ಕೆಲಸ ಮಾಡಿದರೂ ಸಹ ಆಕೆಗೆ ನೆಮ್ಮದಿ ಇಲ್ಲಂಗೆ ಆಗುತ್ತೆ. ಅಲ್ಲೇ ಊರಲ್ಲಿರುವಂಥ ಒಬ್ಬ ಸ್ವಾಮೀಜಿ ಅಂತೇಳಿ ಹೋಗ್ತಾಳೆ. ಓಡೋಡಿ ಹೋಗಿ ಸ್ವಾಮೀಜಿಯವ್ರ ಕಾಲಿಗೆ ಬೀಳ್ತಾಳೆ. ಹೇಳ್ತಾಳೆ, ಸ್ವಾಮೀಜಿಯವರ ನಂದೊಂದು ಸಮಸ್ಯೆ ಇದೆ, ಅದನ್ನು ತಾವು ನಿವಾರಣೆ ಮಾಡಬೇಕು. ತಮಗೆ ಕೇಳಿದಷ್ಟು ಹಣ ಕೊಡ್ತೀನಿ ಅಂದಾಗ ಸ್ವಾಮೀಜಿ ಅವರು ಏನೋ ಸಮಸ್ಯೆ ಅಂತ ಕೇಳ್ತಾರೆ. ಇಲ್ಲ, ನನ್ನ ಅತ್ತೆ ಸಾಯಬೇಕು, ನನ್ನ ಅತ್ತೆಯಿಂದ ನನಗೆ ಭಾಳ ಕಾಟ ಇದೆ, ನನ್ನ ಮತ್ತು ಗಂಡನ ಜೊತೆ ಒಂದು ಪ್ರೀತಿ ವಿಶ್ವಾಸ ಇದರಿಂದ ಕಡಿಮೆ ಆಗಿದೆ, ನಮಗೆ ಪ್ರತಿದಿನ ಒಂದು ತೊಂದರೆ ಇದೆ ಅಂದಾಗ ಆ ಸ್ವಾಮೀಜಿ ಅವರು ಆಯಿತು ಅಂಥೇಳಿ ಅವ್ರು ಒಪ್ಕೊಳ್ತಾರೆ. ಈ ಅತ್ತೆ ಸೊಸೆ ಹೇಳ್ತಾಳೆ, ತಮಗೆ ಈಗ ಬೇಕಾದರೆ ಬಂಗಾರ ತೊಗೊಳ್ಳಿ, ನನ್ನ ಹತ್ರ 2 ಬಳಿ ಇದ್ದಾವೆ, ಮತ್ತೆ ಬೇಕಾದ್ರೆ ತಂದು ಕೊಡ್ತೀನಿ ಬಂಗಾರ ಬಳಿ ನಮ್ಮ ತವ್ರ ಮನೆಯಿಂದ ಅಂದಾಗ, ಇಲ್ಲ ಬೇಡ, ನನಗೆ ಯಾವುದು ಬಂಗಾರ ಹಿಂಗಾರ ಬೇಡ ತಾಯಿ, ನಿನ್ನ ಅತ್ತೆ ಸಾಯ ಹಂಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಆವಾಗ ಆ ಸ್ವಾಮೀಜಿ ಅವ್ರು ಏನು ಮಾಡ್ತಾರೆ ಅಂದರೆ, ಸ್ವಲ್ಪ ಪ್ರಸಾದನ ಒಂದು ಹಾಳೆಯಲ್ಲಿ ಕಟ್ಟಿಕೊಡ್ತಾರೆ. ಹೇಳ್ತಾರೆ, ಈ ಪ್ರಸಾದವನ್ನು ಪ್ರತಿದಿನ ಹಾಲಿನಲ್ಲಿ ಹಾಕಿ, ಸಕ್ಕರೆ ಹಾಕಿ ತಿರುಗಿಸಿ ಈ ಪ್ರಸಾದವನ್ನು ಹಾಕಿ ನಿಮ್ಮ ಅತ್ತೆಗೆ ಪ್ರತಿದಿನ ಕುಡಿಯಲು ಕೊಡಬೇಕು. ಮತ್ತು ಆಕೆ ಕೆಲಸ ಕಾರ್ಯಗಳನ್ನೆಲ್ಲ ನೀನು ಮಾಡಬೇಕು. ಆಕೆಗೆ ಯಾವುದೇ ಒಂದು ಕೆಲಸ ಹಚ್ಚಬಾರ್ದು, ಆಕೆ ಸೇವೆ ಮಾಡಬೇಕು. ಮತ್ತು ಆಕೆಗೆ ಸಾಯಂಕಾಲ ಬಿಸಿ ಬಿಸಿ ಊಟ ಕೊಡಬೇಕು, ಮುಂಜಾನೆ ಬಿಸಿ ಬಿಸಿ ನಾಷ್ಟ ಕೊಡಬೇಕು, ಮಧ್ಯಾಹ್ನ ಊಟ ಕೊಡಬೇಕು. ಮತ್ತು ಆಕೆಗೆ ಒಂದು ಸಲ ಆಕೆಗೆ ಕಾಲು ಹೆಸಕಬೇಕು ನೀ ಅಂದಾಗ, ಇಲ್ಲ ಹಂಗಾರ ಆಗಲ್ಲ ನನಗೆ ಅಂತ ಹೇಳ್ತಾಳೆ ಸೊಸೆ. ಇಲ್ಲ, ನೀನು ಅತ್ತೆ ಸಾಯಬೇಕಲ್ಲೋ, ಹೌದಲ್ಲೋ ಅಂತೇಳಿ ಸ್ವಾಮೀಜಿಯವ್ರು ಕೇಳ್ತಾರೆ. ಆಯಿತು ಅಂತ ಹೇಳಿ ಆ ಸ್ವಾಮೀಜಿಯವ್ರ ಪ್ರಕಾರ ಕೆಲವೊಂದು ದಿವಸ ಅದನ್ನು ಮಾಡಲಿಕ್ಕೆ ಶುರು ಮಾಡ್ತಾಳೆ. ಅತ್ತೆ ಅದು ಬಿಸಿ ಹಾಲ ಕುಡಿಯಲ್ಲ ಮೊದಲೇ. ಅದರ ಕ್ರಮೇಣವಾಗಿ ಈಕೆ ಎಲ್ಲ ಸೇವೆ ಮಾಡಲಿಕ್ಕೆ ಶುರು ಮಾಡ್ತಾಳೆ. 3 ಹೊತ್ತು ಆಕೆಗೆ ಅತ್ತೆಗೆ ಬಿಸಿ ಊಟನ ಕೊಡ್ತಾಳೆ, ತಾನೇ ಅಡುಗೆ ಮಾಡಿ ಕೊಡ್ತಾಳೆ. ಮನೆಯಲ್ಲಿ ಯಾವುದೇ ಕೆಲಸಗಳನ್ನು ಹಚ್ಚೋದಿಲ್ಲ. ಆಕೆ ಅರಿವೆ ಬಟ್ಟೆಗಳನ್ನೆಲ್ಲ ತೊಳಿತಿರ್ತಾಳೆ. ಮತ್ತು ಆಕೆಗೆ ಪ್ರತಿದಿನ ಒಂದು ಗ್ಲಾಸ್ದಲ್ಲಿ ಆ ಒಂದು ಸ್ವಾಮೀಜಿಯವ್ರು ಕೊಟ್ಟಂಥ ಪ್ರಸಾದವನ್ನು ಹಾಕಿ, ಸಕ್ಕರೆ ಹಾಕಿ ಹಾಲು ಕೊಡ್ತಿರ್ತಾಳೆ. ಆವಾಗೆ ಒಂದು ಹೆಚ್ಚು ಕಡಿಮೆ ಒಂದು ತಿಂಗಳಾದ ನಂತರ ಆ ಒಂದು ಸೊಸೆಯ ಮನಸ್ಸು ಪರಿವರ್ತನೆ ಆಗುತ್ತೆ. ಆ ಅತ್ತೆ ಏನು ಮಾಡ್ತಾಳೆ ಅಂತಂದರೆ, ಯಾಕೆ ಪರಿವರ್ತನೆ ಆಗುತ್ತಂದರೆ, ಅತ್ತೆ ಏನು ಮಾಡ್ತಾಳೆ, ಆಕೆಯೂ ಆ ಕೆಲಸದಲ್ಲಿ ಆಕೆ ತಿಳ್ಕೊಳ್ತಾರೆ, ನನ್ನ ಮಗಳು ಇಷ್ಟನ್ನು ಸೇವೆ ಮಾಡಿಲ್ಲ, ಈ ಸೊಸೆ ನನ್ನ ಮಗನ ಹೆಂಡತಿ ಇಷ್ಟನ್ನು ಸೇವೆ ಮಾಡ್ತಾ ಇದ್ದಾಳಲ್ಲ, ಇಷ್ಟು ಮನಸ್ಸು ಪರಿವರ್ತನೆ ಹೇಗಾಯಿತು ಈ ಒಂದು ನನ್ನ ಸೊಸೆದು, ನನ್ನ ಸೊಸೆಯಲ್ಲ ಆಕೆ ಮಗಳಂತೇಳಿ ಆಕೆಗೆ ಒಂದು ಭಾವನೆ ಬರುತ್ತೆ. ಈಗ ಸೊಸೆ ಏನು ಮಾಡ್ತಾಳೆ ಅಂದರೆ, ಆಕೆಗೆ ಮಾಡುವಂಥ ಸೇವೆಯನ್ನು ನೋಡಿಕೊಂಡು ಆಕೆಗೊಂದು ಖುಷಿ ಆಗುತ್ತೆ, ಆಕೆಗೆ ಸಂತೋಷ ಆಗುತ್ತೆ. ಅತ್ತೆಗೆ ಇಂಥ ಸೊಸೆಯನ್ನು ನಾನು ಸುಖ ಸುಮ್ಮನೆ ಆಕೆಗೆ ದಿವಸ ಬೇಯ್ತಾ ಇದ್ದೆ, ಆಕೆಗೆ ಅಶ್ಲೀಲ ಶಬ್ದಗಳನ್ನು ಬೇಯ್ತಾ ಇದ್ದೆ, ಆಕೆ ಏನೋ ಮಾಡಿದಂಥ ಸಣ್ಣ ಪುಟ್ಟ ತಪ್ಪುಗಳನ್ನು ಹೋಗಿ ಓಣಿಯಲ್ಲಿ ಹೇಳ್ತಾ ಇದ್ದೆ, ಇದು ತಪ್ಪು ಅಂತೇಳಿ ಅತ್ತೆಗೆ ಅರಿವಾಗಿ ಆಕೆ ತಿಳ್ಕೊಂಡ್ಬಿಡ್ತಾಳೆ. ಆ ಸೊಸೆಯನ್ನು ಅತಿಯಾಗಿ ಪ್ರೀತಿಯಿಂದ ಕಾಣ್ತಾಳೆ. ಆಕೆ ಸೊಸೆ ಮಾಡುವ ಕೆಲಸ ಕಾರ್ಯಗಳಲ್ಲಿ ಬೇಡ ಅಂದರೂ ಸಹ ಈಕೆಯೂ ಸಹ ಅತ್ತೆಯು ಸಹ ಏನು ಮಾಡ್ತಾಳೆ, ಅದರಲ್ಲಿ ಭಾಗಿಯಾಗ್ತಾಳೆ. ಅದರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಾಯಿಪಲ್ಯಗಳನ್ನು ಹೆಂಚೋದು, ಮನೆಯಲ್ಲಿ ಮಕ್ಕಳನ್ನ ಅವರಿಗೆ ಪಾಲನೆ ಪೋಷಣೆ ಮಾಡೋದು, ಅವರಿಗೆ ಡ್ರೆಸ್ ಹಾಕೋದು, ಅರಿವೆ ಹಾಕೋದು, ಶಾಲೆಗೆ ಬಿಟ್ಟು ಬರೋದು, ಮತ್ತು ಸ್ವಲ್ಪ ಸಣ್ಣ ಪುಟ್ಟ ಕಾಯಿಪಲ್ಯ ಸಬ್ಜಿಗಳನ್ನು ಮಾಡೋದು, ಉಗ್ಯಾನಗಳನ್ನು ಸಣ್ಣ ಪುಟ್ಟ ಒಂದು ತೊಳೋದು, ಹೊರಗೆ ಒಣ ಹಾಕಿ ಬರೋದು, ಮತ್ತು ಹೊಳೆ ತೆಗೆದುಕೊಂಡು ಬರೋದು. ಈ ಥರ ಮಾಡಿದಾಗ ಸೊಸೆಗೊಂದಿನ ಅರಿವಾಗುತ್ತೆ, ನೋಡಿ ನನ್ನ ಅತ್ತಿತ್ತು ಇಷ್ಟು ಒಂದು ಒಳ್ಳೆಯದಾಳೆ, ಇವಳು ನನ್ನ ಅತ್ತೆಗೆ ನಾನು ಸುಖ ಸುಮ್ಮನೆ ನಾನು ದ್ವೇಷವನ್ನು ಹಂಚ್ಕೊಂಡ್ಬಿಟ್ಟಿದ್ದೆ, ನನ್ನ ಅತ್ತೆ ಜೊತೆ ಪ್ರತಿದಿನ ಜಗಳ ಮಾಡ್ತಿದ್ದೆ ನಿತ್ಯ, ಇದು ಹೀಗಾಗಬಾರ್ದು. ನನ್ನ ತಾಯಿನೂ ಸಹ ನನ್ನ ಅತ್ತೆಯಷ್ಟು ಕೆಲಸ ನನಗೆ ಮಾಡಿಲ್ಲ, ನನ್ನ ಒಂದು ಪ್ರೀತಿಯಿಂದ ಕಂಡಿಲ್ಲ ಅಂತ ತಿಳಿದುಕೊಂಡು ಅಲ್ಲಿ ಸೊಸೆ ಒಂದು ಮನಸ್ಸು ಪರಿವರ್ತನೆ ಆಗುತ್ತೆ, ಅತ್ತೆಯದು ಪರಿವರ್ತನೆ ಆಗುತ್ತೆ. ಆವಾಗ ಏನಾಗುತ್ತೆ, ಸೊಸೆಗೆ ನಾ ಇಂಥ ಅತ್ತೆಯನ್ನು ಅಜ್ಜಿಗೆ ನೆನಪಾಗತ್ತೆ, ನನ್ನ ಅತ್ತೆಯನ್ನು ಕೊಡಲಿಕ್ಕೆ ನಾನು ಸ್ವಾಮೀಜಿಯವರು ಅಂತೇಳಿ ಒಂದು ಪ್ರಸಾದ ಇದೆಯಾ ಒಂದು ನೆನಪಾಗುತ್ತೆ. ಇಲ್ಲ, ನನ್ನ ಅತ್ತೆನ ಕೊಲ್ಲಬಾರ್ದು, ನನ್ನ ಅತ್ತೆ ಇಷ್ಟು ಒಳ್ಳೆಯವಳಿದ್ದಾಳೆ, ಇವಳು ನನ್ನ ಜೊತೆ ಇರಬೇಕು, ನನ್ನ ಅತ್ತೆ ಸಾಯಬಾರ್ದು ಅಂಥೇಳಿ ಆಗಿನ ಕಿತ್ತು ಓಡ್ಲಿಕ್ಕೆ ಶುರು ಮಾಡ್ತಾಳೆ.
ಎಲ್ಲಿ ಸ್ವಾಮೀಜಿಯವ್ರ ಹತ್ತಲ್ಲ ಓಡಿ ಓಡಿ ಹೋಗಿ ಸ್ವಾಮೀಜಿಯವ್ರ ಕಾಲು ಬೀಳ್ತಾಳೆ. ಸ್ವಾಮೀಜಿಯವರ ನನ್ನೊಂದು ವಿಶೇಷವಾದಂಥ ಕೆಲಸ ಆಗಬೇಕು ಅಂತಂದಾಗ ಏನವ ಅಂತಂದಾಗ ನನ್ನ ಅತ್ತೆ ಸಾಯಬಾರ್ದು, ಈಗಲೇ ತಾವು ಏನು ಒಂದು ನಿರ್ಧಾರ ತಗೊಳ್ಳಿ, ಅದನ್ನು ಕ್ಯಾನ್ಸಲ್ ಮಾಡಿ. ನಾನು ಸಾಯ್ತೀನಿ ಅಂತ ನನ್ನ ಅತ್ತೆ ಸಾಯಬೇಕಂತ ತಮಗೆ ಹೇಳಿದ್ದೆ, ಅದನ್ನು ಕ್ಯಾನ್ಸಲ್ ಮಾಡಿ, ನನ್ನ ಅತ್ತೆ ಸಾಯಬಾರ್ದು. ಅದಕ್ಕಾಗಿ ತಮಗೆ ತಾವು ಕೇಳಿದಷ್ಟು ನಾನು ಬಂಗಾರ ಕೊಡ್ತಾಯಿನಿ, ತಾವೇನು ಕೇಳ್ತಿರಲ್ಲ ಅದನ್ನೆಲ್ಲ ಕೊಡ್ತೀನಿ, ತಮಗೆ ನಂದು ಯಾವುದೇ ರೀತಿ ತಾವು ಹಣ ಸಂಪತ್ತು ಏನೋ ಕೇರ್ ಕೊಡ್ತೀನಿ, ನಾನು ಅತ್ತೆ ಸಾಯಬಾರ್ದು ಅಂದಾಗ ಸ್ವಾಮೀಜಿಯವ್ರು ಹೇಳ್ತಾರೆ, ಇಲ್ಲವ ಹಾಗಾಗಲ್ಲ, ಯಾಕಂತಂದರೆ ನಾನು ತಮಗೆ ಕೊಟ್ಟಿದ್ದು ಒಂದು ಒಳ್ಳೆಯ ಸಂದೇಶ, ಒಂದು ಪ್ರೀತಿಯ ಸಂದೇಶ, ಪ್ರೀತಿಯ ಹೃದಯಗಳಿಗೆ ಪ್ರೀತಿಯನ್ನು ಹಂಚುವಂಥ ಸಂದೇಶ. ನಾನು ಕೊಟ್ಟದ್ದು ಒಂದು ಬಾದಾಮ ಪುಡಿ, ಅದರಲ್ಲಿ ಒಂದು ಕಲ್ಲು ಸಕ್ಕರೆ ಹಾಕಿ ಬೆರೆಸಿ ಕೊಟ್ಟಿದ್ದೆ, ಅದನ್ನು ದಿವಸದಲ್ಲಿ ಪ್ರತಿದಿನ ನಿನ್ನ ಹಾಲಲ್ಲಿ ಕುಡಿಸು ಅಂತ ಹೇಳಿದ್ದೆ. ಅದನ್ನು ಕುಡಿಸಿದಾಗ ಇಬ್ಬರು ಏನಾದರೂ ಕಲ್ಲ ಸಕ್ಕರೆ ಅಂತೆ ತಾವಿಬ್ಬರು ಹೃದಯಗಳು ಮನಸ್ಸುಗಳು ಬೆರೆತವು, ಇದಕ್ಕಿಂತ ನನಗೆ ದೊಡ್ಡದೇನಿದೆ ಅಂತೇಳಿ ಜ್ಞಾನಿಗಳಾದಂಥ ಸ್ವಾಮೀಜಿ ಅವರು ಅದನ್ನೇ ಹೇಳ್ತಾರೆ. ಅದಕ್ಕೆ ನಾವು ಮನೆಯಲ್ಲಿ ಕಲಹ ಆಗೋದು ಬೇಡ, ಜಗಳ ಆಗೋದು ಬೇಡ. ಅತ್ತೆ ಸೊಸೆಯಂದರು ಒಂದಾದರೆ ಜಗತ್ತಿನ ಅರ್ಧಕ್ಕಿಂತ ಹೆಚ್ಚು ಪ್ರತಿಶತ ಜಗಳಗಳು ಕಲಹಗಳು ದೂರ ಆಗ್ತವೆ. ಮನೆಯಲ್ಲಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರಬಹುದು. ಒಂದು ಜೀವಂತ ಇರುವಾಗಲೇ ಸ್ವರ್ಗವನ್ನು ನಾವು ಕಾಣಬಹುದು ಅಂತ ಹೇಳುವಂಥ ಒಂದು ಸುಂದರ ಕಥೆ. ಧನ್ಯವಾದಗಳು ಮಿತ್ರರೇ.